ಹಲೋ ಎವ್ರಿವನ್, ವೆಲ್ಕಮ್ ಟು ಜ್ಞಾನದೀಪ ಟ್ಯುಟೋರಿಯಲ್ಸ್. ಸೆಕೆಂಡ್ PUC ಎಕನಾಮಿಕ್ಸ್ ಒಳಗೆ ನೋಟು ಅಮಾನ್ಯೀಕರಣ ಅಂತ ಒಂದು ಕ್ವಶನ್ ಬರುತ್ತೆ. ಆನ್ಸರ್ ಹೆಂಗೆ ಬರಿಬೇಕಂತಂದ್ರೆ, ಫಸ್ಟ್ ನೀವು ಅದು ನೋಟು ಅಮಾನ್ಯೀಕರಣ ಯಾವಾಗ ಆಯಿತು ಅನ್ನೋದನ್ನು ಬರಿಬೇಕು. ಅಂದ್ರೆ ನವೆಂಬರ್ 8, 2016 ಒಳಗೆ ಮಧ್ಯರಾತ್ರಿ 12 ಗಂಟೆಗೆ ಆಗಿನ ಪ್ರಧಾನಿಯಾದಂತಹ ನರೇಂದ್ರ ಮೋದಿಜಿ ಮತ್ತು RBIನ ಗವರ್ನರ್ ಆಗಿರುವಂತಹ ಉರ್ಜಿತ್ ಪಟೇಲ್ ಅವರು ನೋಟ್ ಬ್ಯಾನ್ ಮಾಡಿದರು. ಇನ್ನು ಮುಂದೆ 500 ಮತ್ತು 1000 ನೋಟುಗಳು ಚಲಾವಣೆಯನ್ನು ಹಿಂಪಡೆಯಲಾಗಿದೆ ಅಂತ ಹೇಳ್ತಾರೆ. ಇದಿಷ್ಟು ಅದರದ್ದು ಇಂಟ್ರೊಡಕ್ಷನ್ ಆಗೈತಿ. ನೆಕ್ಸ್ಟ್ ಅದ್ರ ಉದ್ದೇಶ ಏನು ಅನ್ನೋದು ಬರಿಬೇಕು. ಅದ್ರ ಉದ್ದೇಶ ಏನಾಗಿತ್ತಂದ್ರೆ, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋದು, ಕಪ್ಪು ಹಣವನ್ನು ಹೊರತೆಗೆಯುವುದು, ಭಯೋತ್ಪಾದನೆ ಮತ್ತು ನಕಲಿ ಹಣಕಾಸಿನ ಸರಬರಾಜನ್ನು ನಿಲ್ಲಿಸೋದು ಹಾಗೂ ಹವಾಲಾ ಹಗರಣ ಹಣವನ್ನು ನಿಯಂತ್ರಿಸುವುದು. ಇಷ್ಟೆಲ್ಲ ಇದರದೊಂದು ಉದ್ದೇಶ ಆಗಿತ್ತು. ನೆಕ್ಸ್ಟ್ ಅದರ ವಿವರಣೆ. ಭಾರತ ಸರ್ಕಾರ ಈ ಮೇಲಿರುವಂತಹ ಉದ್ದೇಶವನ್ನು ಈಡೇರಿಸುವ ಸಲುವಾಗಿ 500 ಮತ್ತು 1000 ರೂಪಾಯಿ ನೋಟುಗಳನ್ನು ಚಲಾವಣೆಯಿಂದ ಹಿಂಪಡೆಯಲಾಯಿತು. ಹಾಗೆ ಹೊಸ 500 ಮತ್ತು 2000 ನೋಟುಗಳನ್ನು ಚಲಾವಣೆಗೆ ತಂದು ಒಟ್ಟು ಚಲಾವಣೆಯಲ್ಲಿರುವ 15.44 ಲಕ್ಷ ಕೋಟಿ ಮೊತ್ತದ ಹಣದಲ್ಲಿ 15.28 ಲಕ್ಷ ಕೋಟಿ ಹಣವನ್ನು ಮರಳಿ ಬ್ಯಾಂಕುಗಳಿಗೆ ನೀಡಿ ಹೊಸ ನೋಟುಗಳನ್ನು ಸಾರ್ವಜನಿಕರು ಹಿಂಪಡೆದರು. ಹಣದ ಬದಲಾವಣೆಗಾಗಿ ಸರ್ಕಾರದ ಬ್ಯಾಂಕುಗಳಲ್ಲಿ ಪ್ರತಿದಿನ 2000 ರೂಪಾಯಿ ನಂತರ ಪ್ರತಿದಿನ 4000ರಂತೆ 2017 ಮಾರ್ಚ್ 31ರವರೆಗೆ ಅವಕಾಶವನ್ನು ನೀಡಿತು. ಹಾಗೆಯೇ ಪೆಟ್ರೋಲ್ ಬಂಕ್, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ, ಎಲೆಕ್ಟ್ರಿಕಲ್ ಬಿಲ್ ಪಾವತಿಗಳಲ್ಲಿ ಹಳೆಯ ನೋಟುಗಳನ್ನು ನೀಡಲು ಮತ್ತು ಸ್ವೀಕರಿಸಲು ಅನುಮತಿಯನ್ನು ನೀಡಿತು. ಒಟ್ಟು ಚಲಾವಣೆಯಲ್ಲಿರುವ ಹಳೆಯ ನೋಟುಗಳು 98.09% ಹಣ ಹೊಸ ನೋಟಿಗೆ ಪರಿವರ್ತನೆಯಾಯಿತು. ಈ ಅಮಾನ್ಯೀಕರಣ ಮಾಡೋದ್ರಿಂದ ಏನೇನು ಅನುಕೂಲಗಳಾದವು ಅಂತಂದ್ರೆ, ಬ್ಯಾಂಕುಗಳಿಗೆ ಅಪಾರ ಪ್ರಮಾಣದ ಹಣ ಹರಿದು ಬಂತು. ಅದರಿಂದ ಏನಾಯ್ತು ಅಂತಂದ್ರೆ, ಕಡಿಮೆ ಬಡ್ಡಿ ದರದೊಳಗೆ ಸಾಲವನ್ನು ಕೊಡಲು ಸಾಧ್ಯವಾಯಿತು. ನೆಕ್ಸ್ಟ್ ತೆರಿಗೆ ಸಂಗ್ರಹ ಅಧಿಕವಾಗಿ ತೊಡಗಿತು. ಬ್ಯಾಂಕಿಂಗ್ ವ್ಯವಸ್ಥೆಯು ಜನಪ್ರಿಯವಾಗಿತ್ತು. ಭಯೋತ್ಪಾದಕರಿಗೆ ಮತ್ತು ನಕ್ಸಲ್ ಚಟುವಟಿಕೆಗಳಿಗೆ ಹಣದ ಸರಬರಾಜು ಕಡಿಮೆ ಆಯಿತು. ನೆಕ್ಸ್ಟು ಅನಾನುಕೂಲಗಳು ಏನಂತಂದ್ರೆ, ಸಾಮಾನ್ಯ ಆರ್ಥಿಕ ಚಟುವಟಿಕೆಗಳು ತೊಂದರೆಗೆ ಸಿಲುಕಿದವು. ಹಾಗೆ ನಗದು ಹಣವನ್ನು ಅಪೇಕ್ಷಿಸುವಂತಹ ಆರ್ಥಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಜನ ತೊಂದರೆಗೀಡಾದರು. ನೆಕ್ಸ್ಟು ATM ಮತ್ತು ಬ್ಯಾಂಕ್ಗಳ ಮುಂದೆ ದೊಡ್ಡ ಪ್ರಮಾಣದ ಸರದಿ ಸಾಲುಗಳು ಕಂಡುಬಂದವು. ಭಾರತದ ಷೇರುಪೇಟೆ ಹಾಗೂ ಆರ್ಥಿಕ ಪ್ರಗತಿ ಸ್ವಲ್ಪ ದಿನದವರೆಗೂ ಕುಂಠಿತವಾಯಿತು. ಇಷ್ಟೆಲ್ಲ ನೋಟು ಅಮಾನ್ಯೀಕರಣ ಅನ್ನೋ ಒಂದು ಕ್ವಶನ್ ಬಂದರೆ ನೀವು ಆನ್ಸರ್ನ ಬರಿಬೇಕಾಗುತ್ತೆ. ಫಸ್ಟ್ ಅದು ಯಾವಾಗಾಯಿತು, ಅವಾಗ ಪ್ರಧಾನಮಂತ್ರಿ ಯಾರಿದ್ರು, ಗವರ್ನರ್ ಯಾರಿದ್ರು ಅನ್ನೋದು ಬರಿಬೇಕು. ನೆಕ್ಸ್ಟ್ ಉದ್ದೇಶವನ್ನು ಬರಿಬೇಕು. ಅದಾದ ನಂತರ ವಿವರಣೆ, ಆಮೇಲೆ ಅನುಕೂಲಗಳು ಮತ್ತು ಅನಾನುಕೂಲಗಳು. ಇಷ್ಟು ಬರೆದ್ರೆ ಈ ಒಂದು ಕ್ವಶನ್ಗೆ ಪರ್ಫೆಕ್ಟ್ ಆನ್ಸರ್ ಆಗುತ್ತೆ.